1961ರ ಚುನಾವಣಾ ಕಾಯ್ದೆ ತಿದ್ದುಪಡಿ ವಿರುದ್ಧವಾಗಿ ಕಾಂಗ್ರೆಸ್ ಸಮರವನ್ನು ಸಾರಿದೆ. ತಿದ್ದುಪಡಿ ಇಷ್ಟೇ, ಇಲ್ಲಿ ಇಬ್ಬರು ಕ್ಯಾಂಡಿಡೇಟ್ ನಿಂತಿರ್ತಾರೆ. ಒಬ್ಬ ಕ್ಯಾಂಡಿಡೇಟ್ ಗೆಲ್ತಾನೆ, ಒಬ್ಬ ಸೋಲ್ತಾನೆ. ಸೋತಂಥ ವ್ಯಕ್ತಿ ನನಗೆ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ ಬಗ್ಗೆ ಅನುಮಾನ ಇದೆ, ನಾನು ಮತ ಎಣಿಕೆ ಪ್ರಕ್ರಿಯೆಯನ್ನು ನೋಡಬೇಕು, ಅದರ ವಿಡಿಯೋ ಫುಟೇಜ್ ಕೊಡಿ, ಮತಯಂತ್ರಗಳ ಸಂಗ್ರಹದ ಲೈವ್ ಸ್ಟ್ರೀಮಿಂಗ್ ಬಗ್ಗೆ ನನಗೆ ಆ ವಿಡಿಯೋಗಳು ಬೇಕು, ನನಗೇನೋ ಅನುಮಾನ ಕಾಣಿಸ್ತಾ ಇದೆ, ಇದರಲ್ಲಿ ಏನೋ ನನಗೆ ಅನುಮಾನ ಇದೆ, ಡೌಟ್ ಬರ್ತಾ ಇದೆ, ಅದರ ಫುಟೇಜ್ ನನಗೆ ಬೇಕು ಅಂದರೆ ನಾವು ಕೊಡಲ್ಲ. ತಿದ್ದುಪಡಿನೇ ಮಾಡಿಬಿಟ್ರಿ. ಈಗ ಯಾರಂಥದ್ದೆಲ್ಲ ಕೇಳೋ ಆಗಿಲ್ಲ ರೀ, ಅಭ್ಯರ್ಥಿ ಡೀಟೇಲ್ಸ್ ಕೇಳಿಬೇಕಾದ್ರೆ ಅವ್ರು ನಾಮಿನೇಷನ್ ಫೈಲ್ ಮಾಡಿರ್ತಾರಲ್ಲ, ಎಷ್ಟು ಪ್ರಕರಣ ಇದೆ, ಎಷ್ಟು ಆಸ್ತಿ ಇದೆ ಅವ್ರ ಹತ್ರ, ಕಾರ್ ಇದೆಯಾ, ಬೈಕ್ ಇದೆಯಾ, ಚಿನ್ನ ಇಟ್ಕೊಂಡಿದ್ದಾರಾ, ಸಾಲ ಮಾಡಿದ್ದಾರಾ, ಬಿಲ್ಡಿಂಗ್ಗಳಿದೆಯಾ, ಅದನ್ನು ಕೇಳಿ. ಈ ಮತ ಎಣಿಕೆದೆಲ್ಲ ನಾನು ಕೊಡೋಕ್ಕಾಗಲ್ಲ. ತಿದ್ದುಪಡಿನೇ ಮಾಡಿಬಿಟ್ರು ನೇರ ಕೇಂದ್ರ. ಇದು ಆಶ್ಚರ್ಯ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಏನಾಗಬಹುದು ಎನ್ನುವುದರ ಬಗ್ಗೆ ಕಾಂಗ್ರೆಸ್ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಇದು ಏನು ಥರ ಇದು? ಸರಿ, ಒಂದು 50 ಜನ ಗೆದ್ದು ಬಿಡ್ತಾರಪ್ಪ, 50 ಜನ MLA ಆದರು ಒಂದು ಪಾರ್ಟಿಯಿಂದ ಅಂತ ಬರ್ತಾರೆ. ಸಾಕಷ್ಟು ಡೌಟ್ ಬರುತ್ತೆ ಅಲ್ಲಿ, ಮತಯಂತ್ರ ಇಟ್ಟಿದ್ದ ಕೊಠಡಿಯ ಬಗ್ಗೆನೋ, ಮತ ಎಣಿಕೆಯ ಬಗ್ಗೆನೋ ಅನುಮಾನ ಬಂತು ಅಂತ ಒಬ್ಬರು ಅರ್ಜಿ ಹಾಕಿದ್ರೆ ಆ ಮಾಹಿತಿ ನಾವು ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಿರ್ತಕ್ಕಂಥ ಕಥೆ ಇದು. ಕೌಂಟಿಂಗ್ ಹೆಂಗಾಯ್ತು ಸ್ವಾಮಿ? ಕೊಡಲ್ಲ. ವಿಡಿಯೋ ಕೊಡಿ ಸ್ವಾಮಿ? ಕೊಡಲ್ಲ. CCTV ಫುಟೇಜ್ ಕೊಡಿ ಸ್ವಾಮಿ? ಕೊಡಲ್ಲ. ಮತಯಂತ್ರ ಇಟ್ಟಿರ್ತಕ್ಕಂಥ ಸ್ಟ್ರಾಂಗ್ ರೂಮ್ ಲೈವ್ ಸ್ಟ್ರೀಮಿಂಗ್ ಕೊಡಿ ಸ್ವಾಮಿ? ಅಲ್ಲಿ ಯಾಕೋ 5 ನಿಮಿಷ ಗ್ಯಾಪ್ ಬರ್ತಿದೆಯಲ್ಲ, ಯಾರಾದರೂ ಬಂದು ಹೋಗಿರ್ಬೋದಲ್ಲ, ಆಗ ಮತಯಂತ್ರಗಳನ್ನ ಅದ್ಲು ಬದಲು ಮಾಡಿರಬಹುದಲ್ಲ, ನಾವು ಕೊಡಲ್ಲ. ಈ ತರಹದ ಕತೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈ ತಿದ್ದುಪಡಿಯನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರ್ತಾ ಇದೆ ಪ್ರತಿಪಕ್ಷ. ನಾವು ರಿಟ್ ಅರ್ಜಿ ಹಾಕಿದ್ದೇವೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಜಯರಾಮ್ ರಮೇಶ್ ಅವರು. ಇಂತಹ ಮಹತ್ವದ ಕಾಯ್ದೆಗೆ ಏಕಾಏಕಿ ತಿದ್ದುಪಡಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೊಂದು ಗೌಪ್ಯತೆ ಮಾಡ್ತಕ್ಕಂಥ ವಿಚಾರವೇ ಅಲ್ಲ, ಇದು ಪಾರದರ್ಶಕತೆ ಇರಬೇಕು. ಒಬ್ಬ ವ್ಯಕ್ತಿ ಸೋಲ್ತಾನೆ, ಒಬ್ಬ ಗೆಲ್ತಾನೆ. ಗೆದ್ದವ್ರ ಬಗ್ಗೆ ಒಂದು ಅನುಮಾನ ಇದ್ದಾಗ ಆತ ಕ್ವಶನ್ ಮಾಡಬೇಕಾಗುತ್ತೆ ಅದನ್ನು. ಅದು ಹಾಗಲ್ವಂತ ಇವರು. ಅಭ್ಯರ್ಥಿದು ನಾಮಿನೇಷನ್ ಡೀಟೇಲ್ಸ್ ಬೇಕಾ ತಗೊಳ್ಳಿ, ಬೂತ್ ಏಜೆಂಟ್ ಯಾರು ಹಾಕಿದ್ರು ಬೇಕಾ ತಗೊಳ್ಳಿ ಡೀಟೇಲ್ಸು. ಅಂದರೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು, ಯಾವುದು ಅಗತ್ಯ ಇದೆಯೋ ಅದನ್ನೇ ಕೊಡಲ್ಲ ಅಂತ. ನನಗೆ ಡೌಟ್ ಇದೆ ರೀ, ಅಕೌಂಟ್ ಮಾಡಿದ ಬಗ್ಗೆ ನನಗೆ ಡೌಟ್ ಇದೆ. EVM ರೂಮ್ ಇಟ್ಟಿದ್ರಲ್ಲ ನೀವು, ಸ್ಟ್ರಾಂಗ್ ರೂಮು, ಏನಾಗಿದೆ ಕತೆ ನೋಡಬೇಕಾದ್ರದ್ದು, ಕೊಡಿ ಫುಟೇಜು. ಒಂದು ತಿಂಗಳಿಂದ ಇಟ್ಟಿದ್ರಲ್ಲ, ಏನೇನು ಆಗಿರಬಹುದು ಅಂತ ಕೇಳಿದ್ರೆ ಕೊಡಲ್ಲ. ಈ ಥರದ್ದಾಗಿದೆ ಅಲ್ಲ ಕತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರೊಂದಿಗೆ ನೀವ್ಯಾರೂ ಚರ್ಚೆನೇ ಮಾಡಿಲ್ಲ, ಏಕಪಕ್ಷೀಯವಾಗಿ ತಿದ್ದುಪಡಿ ಮಾಡಿರೋದು ಸರಿಯಲ್ಲ. ಲಜ್ಜೆಗೆಟ್ಟ ರೀತಿಯಲ್ಲಿ ಕಾನೂನಿಗೆ ತಿದ್ದುಪಡಿ ತಂದಿರೋದು ಸಮಂಜಸ ಅಲ್ಲ. ಮುಕ್ತ ನ್ಯಾಯಸಮ್ಮತ ಎಲೆಕ್ಷನ್ ನಡೆಸುವಂತಹ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ. ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆ ಸಮಗ್ರತೆ ತುಂಬ ವೇಗವಾಗಿ ಕುಸಿತಾ ಇದೆ. ಅದನ್ನು ಪುನಃಸ್ಥಾಪನೆ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ನಮ್ಮ ನೆರವಿಗೆ ಬರುತ್ತೆ ಎನ್ನುವ ವಿಶ್ವಾಸ ನಮಗೆ ಇದೆ. ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಕಾನೂನು ಸಚಿವಾಲಯ ತಿದ್ದುಪಡಿ ತಂದಿದೆ. ಕೇಂದ್ರ ಹಾಗೂ ಚುನಾವಣಾ ಆಯೋಗದ ವಿರುದ್ಧವಾಗಿ ಜಯರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಎಲೆಕ್ಟ್ರಾನಿಕ್ ದಾಖಲೆಗಳು, CCTV ಫುಟೇಜೋ, ಇನ್ನೊಂದು ಬೇರೆ ಬೇರೆ ದಾಖಲೆಗಳು, ಇದರ ತಪಾಸಣೆ, ಅದನ್ನು ತಪಾಸಣೆನೇ ಮಾಡಬಾರದು ಅಂತ ನಿಯಮ ತಂದಿದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ ಇದು? ಜನರಿಗೆ ಯಾವ ಮಾಹಿತಿ, ಅಗತ್ಯ ಮಾಹಿತಿ ಬೇಕಿದೆಯೋ ಅದೇ ಸಿಗಬಾರ್ದು ಅಂತ ತಿದ್ದುಪಡಿ ಮೂಲಕ ನೀವು ನಿರ್ಬಂಧ ಮಾಡ್ತಾ ಇದ್ದೀರಾ. ಲಜ್ಜೆಗೆಟ್ಟ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಕಿಡಿಕಾರಿದೆ. ಡೀಟೇಲ್ಸ್ ಕೊಡೋಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಎಲ್ಲಿಗೆ ಬಂತಿದ್ದು ಈ ಒಂದು ವಿಚಾರ ಅಂತ ಹೇಳಿ? ರಮಕಾಂತ್, ನಿನ್ನೆ ಕೂಡ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. 1961ರ ಚುನಾವಣಾ ನಿಯಮಗಳಿಗೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ತಂದಿರೋದ್ರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಅಂತೇಳಿ. ಬಟ್ ಈಗ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಹೋರಾಟಕ್ಕೆ ಸಜ್ಜಾಗಿದೆ. ಅದು ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಜಯರಾಮ್ ರಮೇಶ್ ಅವರು ಕೂಡ ಟ್ವೀಟ್ ಮಾಡಿ ತಿಳಿಸಿದ್ದಾರೆ, ನಾವು ಕಾನೂನಾತ್ಮಕ ಹೋರಾಡ್ತೇವೆ, ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಪರಿಶೀಲನೆ ಮಾಡುತ್ತೆ ಮತ್ತು ಇದನ್ನು ಒಪ್ಪುವುದಿಲ್ಲ ಅಂತೇಳಿ ಬಹಳ ವಿಶ್ವಾಸದಿಂದ ಅವರು ಮಾತುಗಳನ್ನು ಆಡಿದ್ದಾರೆ. ಬಟ್ ಅಲ್ಲಿ ನಮ್ಗೆ ಇಲ್ಲಿ ಗೊತ್ತಾಗಬೇಕಾಗಿರೋದು, ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಏನೋ ಒಂದು ಆದೇಶ ಬಂದಿತ್ತು, ಅಲ್ಲಿ ಮಾಹಿತಿ ಕೇಳಿದಂತಹ ಸಂದರ್ಭದಲ್ಲಿ ಮಾಹಿತಿ ಒದಗಿಸೋಕೆ ಆಗುವುದಿಲ್ಲ ಮತ್ತು ಅಲ್ಲಿ ಗೌಪ್ಯವಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಹಾಗೆ ಇಡಬೇಕಾಗುತ್ತೆ, ಅದು ಸಾರ್ವಜನಿಕರು ಕೂಡ ಅನಾನುಕೂಲ ಆಗುತ್ತೆ ಮತ್ತು ಆ ಗೌಪ್ಯತೆ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರಣಗಳನ್ನು ಕೊಟ್ಟಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ನಿಂದ ಇಲ್ಲಿವರೆಗೂ ಕೂಡ ರಮಕಾಂತ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಬಟ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಇನ್ನೂ ಕೂಡ ಅದಕ್ಕೆ ಟೈಮನ್ನು ಕೂಡ ಫಿಕ್ಸ್ ಮಾಡಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬಲವಾದಂತಹ ವಾದವನ್ನು ಮಂಡಿಸಲಿಕ್ಕೆ ಕಾಂಗ್ರೆಸ್ ಪರವಾದಂತಹ ವಕೀಲರು ಕೂಡ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಆದಂತಹ ಕೆಲವೊಂದಿಷ್ಟು ಚುನಾವಣಾ ಏನು ಲೋಪದೋಷಗಳು ಏನಂದ್ರೆ, ಈಗ ನಮ್ಗೆ ಆಶ್ಚರ್ಯ ಆಗೋದೇನೆಂದ್ರೆ, ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಅಭ್ಯರ್ಥಿ ನಾಮಪತ್ರ ಕೊಡ್ತೀವಿ, ಚುನಾವಣಾ ಏಜೆಂಟ್ಗಳು ಯಾರ್ಯಾರಿದ್ದಾರೆ ಅದನ್ನು ನಾವು ಹೇಳ್ತೀವಿ, ರಿಸಲ್ಟು ಗೆದ್ರ ಸೋತ್ರ ಹೇಳ್ತೀವಿ ಅಂತ ಹೇಳಿದ್ರೆ, ಚುನಾವಣಾ ಖರ್ಚು ವೆಚ್ಚದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಥರ ಕಥೆ ಇದು? ಅಲ್ಲಿ ಬೇಕಾಗಿರೋದು ಮನುಷ್ಯನಿಗೆ ಅನುಮಾನ ಬರೋದು ಮತ ಎಣಿಕೆ ಸರಿಯಾಗಿ ಆಗಿಲ್ಲ, ಸ್ಟ್ರಾಂಗ್ ರೂಮಲ್ಲಿ ಏನೋ ನಡೆದಿದೆ ಇಲ್ಲಿ, ನನಗೆ ಅದರದ್ದು ವಿಡಿಯೋ ಫುಟೇಜ್ ಕೊಡಿ ಎಂದಾಗ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು. ಕ್ಯಾಂಡಿಡೇಟ್ A ಆದರೂ ಗೆಲ್ಲಿ, B ಆದರೂ ಗೆಲ್ಲಿ, C ಆದರೂ ಗೆಲ್ಲಿ,
ಸೊ ಪಾರದರ್ಶಕತೆಯ ಆ ಮೂಲ ತತ್ವ ಇದೆಯಲ್ಲ ಅದನ್ನೇ ಬುಡಮೇಲು ಮಾಡುವಂಥ ಅಮೆಂಡ್ಮೆಂಟಾ ಇದು ಅಂತ. ಖಂಡಿತವಾಗ್ಲೂ ರಮಾಕಾಂತ್, ಈಗ ಚುನಾವಣೆ ಅಂತಂದ್ರೆ ನ್ಯಾಯಸಮ್ಮತ ಮತ್ತು ಮುಕ್ತವಾಗಿ ನಡೆಯುವಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅದರಲ್ಲೂ ಕೂಡ ಸಾರ್ವಜನಿಕರಿಗೆ ಬಹಳ ಹತ್ತಿರವಾಗಿರಬೇಕು. ನೀವು ಹೇಳಿದಾಗೆ ಎಲ್ಲ ದಾಖಲೆಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಒದಗಿಸುವಂಥ ಕಾನೂನುಗಳಿದ್ವು ಮತ್ತು ನಿಯಮಗಳಿದ್ವು ಕೂಡ. ಏಕಾಏಕಿ ತರಾತುರಿಯಲ್ಲಿ ಈ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಅಂದರೆ ಇದೊಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಹುನ್ನಾರ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ರೀತಿಯಾದಂತಹ ಆರೋಪಗಳು ಚುನಾವಣಾ ಆಯೋಗದ ಮೇಲೆ ಬಂದಿತ್ತು. EVM ತಿರುಚುವಿಕೆ ಆಗಿರ್ಬೋದು. ಉದಾಹರಣೆಗೆ ನಾವು ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ವಿ, ಆ ಮತ ಪ್ರಮಾಣದ ಬಗ್ಗೆ ಯಾವ ರೀತಿಯಾಗಿ ಆಕ್ರೋಶಗಳು ವ್ಯಕ್ತವಾಯಿತು ಅಂತ. ಏಕಾಏಕಿ 76 ಲಕ್ಷ ವೋಟಿಂಗು, ಅದು ಒಂದು ಅಥವಾ 2 ಓವರ್ಲಿ ಆಗಿದ್ದು, ಅದ್ರ ಬಗ್ಗೆ ಕೂಡ ಅನುಮಾನ ಇತ್ತು. ಹಾಗಾಗಿ ಅಲ್ಲೂ ಕೂಡ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಅದರ ಜೊತೆಗೆ ಮತದಾರರ ಪಟ್ಟಿಯ ಒಂದು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ವೆಬ್ಕಾಸ್ಟಿಂಗು, CCTV ದೃಶ್ಯಾವಳಿಗಳು, ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಕೆಲವೊಂದಿಷ್ಟು ತಂತ್ರಾಂಶಗಳನ್ನ ಕೊಡ್ಲಿಕ್ಕೂ ಕೂಡ ಚುನಾವಣಾ ಆಯೋಗ ಹಿಂದೇಟ್ ಹಾಕ್ತಾ ಇದೆ. ಅದು ಕೊಡ್ತಾ ಇರುವಂತಹ ಉತ್ತರ ಕೂಡ ಒಂದಕ್ಕೊಂದು ಸಾಮ್ಯತೆ ಇಲ್ಲದಂತಾಗಿರೋದ್ರಿಂದಾಗಿ ಬಹಳ ಅನುಮಾನಕ್ಕೆ ಈ ಎಲ್ಲ ಕಾರಣಗಳು ಈಗ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಬಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇನ್ನೂ ಕೂಡ ವಿಚಾರಣೆ ಕೈಗೆತ್ತಿಕೊಳ್ಳುವುದಿಲ್ಲ ಅನ್ನುವಂಥದ್ದು, ಅಂದರೆ ಇನ್ನೂ ಒಂದು ವಾರ ಬಿಟ್ಟು ವಿಚಾರಣೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.